Yes, in this video, let us discuss the next problem in consignment account. A consigned goods to B for sale at pro forma invoice price or over. B is entitled to commission on sales of 5% on pro forma invoice price and 25% on any surplus price realized. Here you should be very careful. Usually the commission will be calculated, if it is ordinary commission, it is calculated on the total sale proceeds. Okay, ಎಷ್ಟು ಸೇಲ್ ಆಗಿದೆ ಅದರ ಮೇಲೆ ನಾವು ಕಮಿಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಲ್ಲಿ ಎರಡು ಟೈಪ್ ಇದು ಕಮಿಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಮಿಷನ್ ಯಾವುದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದರೆ, ಆನ್ ದ ಬೇಸಿಸ್ ಆಫ್ ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್, ನಾಟ್ ಆನ್ ದ ಸೇಲ್ ಪ್ರೊಸೀಡ್ಸ್. ಓಕೆ, ಸೇಲಿಂದ ನಮಗೆ ಎಷ್ಟು ಹಣ ಬಂದಿದೆ ಅದರ ಮೇಲೆ ನಾವು ಕಮಿಷನ್ 5% ಕೊಡೋದಲ್ಲ. ಎಷ್ಟು ಗೂಡ್ಸನ್ನು ಇನ್ವಾಯ್ಸ್ ಪ್ರೈಸ್ ಸೇಲ್ ಮಾಡಿದ ಗೂಡ್ಸ್ ಇದು ಇನ್ವಾಯ್ಸ್ ಪ್ರೈಸ್ ಏನಿದೆ ಅದರ ಮೇಲೆ 5% ನಾವು ಏನು ಕಮಿಷನನ್ನು ಕೊಡಬೇಕು. ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 25% ಆನ್ ಸರ್ಪ್ಲಸ್ ಪ್ರೈಸ್ ರಿಯಲೈಸ್ಡ್. ಸೊ ವಾಟ್ ಈಸ್ ಸರ್ಪ್ಲಸ್? ಸರ್ಪ್ಲಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಪ್ರೈಸ್ ಮೈನಸ್ ಇನ್ವಾಯ್ಸ್ ಪ್ರೈಸ್. ಸೇಲ್ಸ್ ಪ್ರೈಸ್ ಮತ್ತು ಇನ್ವಾಯ್ಸ್ ಪ್ರೈಸ್ನ ಡಿಫ್ರೆನ್ಸನ್ನು ನಾವು ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಗಾಟ್ ಇಟ್? ಇಲ್ಲಿ ಒಂದು 5% on the pro forma invoice price of the goods not supplied, goods sold, and 25% on the surplus amount realized. Note that point, okay? So goods consigned to B costing rupees 2,09,000 and invoiced at rupees 2,84,000. Here what is the cost of goods supplied and what is the invoice price of the goods supplied is given. The quantity of the goods supplied is not given. ಕ್ವಾಂಟಿಟಿ ಕೊಟ್ಟಿಲ್ಲ ಮತ್ತು ಪ್ರತಿ ಯೂನಿಟಿದ್ದು ಎಷ್ಟು ವ್ಯಾಲ್ಯೂ ಕೊಟ್ಟಿಲ್ಲ, ಎಷ್ಟು ಕಾಸ್ಟ್ ವ್ಯಾಲ್ಯೂ, ಎಷ್ಟು ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿಲ್ಲ. ಟೋಟಲ್ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಸಪ್ಲೈಡ್ ಆ್ಯಂಡ್ ಟೋಟಲ್ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸಪ್ಲೈಡ್ ಕೊಟ್ಟಿದ್ದಾರೆ. ಓಕೆ, ಯೂನಿಟ್ ಈಸ್ ನಾಟ್ ಗಿವನ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಈಸ್ ನಾಟ್ ಗಿವನ್. ಸೊ ಟೋಟಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಇನ್ವಾಯ್ಸ್ ಪ್ರೈಸ್ ಈಸ್ ಗಿವನ್. ಓಕೆ, A paid freight charges rupees 10,000. A is the consignor and he paid freight charges 10,000. That is a non-recurring expense. A received 1 lakh rupees as advance from B. Here we have 1 lakh rupees as advance. Here no any information in which form it is given. Bills ಆಗ್ತಿದ್ರೆ bills ಅಂತ ಕೊಡ್ತಾ ಇದ್ರು, ಕೊಟ್ಟಿಲ್ಲ. ಆ ಕಾರಣ ನಾವೇನಂತ ಅಸ್ಯೂಮ್ ಮಾಡ್ತೀವಿ, ಇಟ್ ಈಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಚೆಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಆಸ್ ಬೈ ಬ್ಯಾಂಕ್. Next, B received the consignment and paid rupees 2,000 for unloading and rupees 1,000 for carriage to Godown. So these are the consignee's expenses. So carriage to ಗೋಡಾನ್ವರೆಗೆ ಅನ್ಲೋಡಿಂಗ್ ಕೊಟ್ಟಿದ್ದಾರೆ ಮತ್ತು ಕ್ಯಾರೇಜ್ ಟು ಗೋಡಾನ್ ಕೊಟ್ಟಿದ್ದಾರೆ. ಬೋತ್ ಆರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್. ಓಕೆ, ಅನ್ಲೋಡಿಂಗ್ ಅದು ಒಂದು ಸರಿ ಮಾತ್ರ ಕೊಡುವಂಥದ್ದು ಅನ್ಲೋಡ್ ಮಾಡುವಾಗ. ಕ್ಯಾರೇಜ್ ಟು ಗೋಡಾನ್ವರೆಗೆ ಕೊಂಡೋಗೋವರೆಗೆ ಕ್ಯಾರೇಜ್ ಅಮೌಂಟ್ ಕೊಟ್ಟದ್ದು, ಅದು ಒನ್ ಟೈಮ್ ಪೇಮೆಂಟ್ ಮಾತ್ರ. ಅದರಿಂದ ಈ ಎರಡೂ ಎಕ್ಸ್ಪೆನ್ಸಸ್ಸನ್ನು ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಕನ್ಸೈನರ್ ಇದ್ದು ಎಕ್ಸ್ಪೆನ್ಸ್ ಎಷ್ಟು? ವಾಟ್ ಈಸ್ ಕನ್ಸೈನರ್ಸ್ ಎಕ್ಸ್ಪೆನ್ಸ್? ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲಿದೆ ಕನ್ಸೈನರ್ಸ್ ಎಕ್ಸ್ಪೆನ್ಸಸ್? ಫ್ರೈಟ್ 10,000 ಆ್ಯಂಡ್ ಕನ್ಸೈನೀಸ್ ಎಕ್ಸ್ಪೆನ್ಸಸ್ 3,000. ರೈಟ್? He also paid rupees 2,400 to Godown rent and 3,600 for office and selling expenses. ಸೊ ಇನ್ನೂ ಎರಡು ಟೈಪ್ ಇದು ಎಕ್ಸ್ಪೆನ್ಸ್ ಇದೆ. ಇದು ಏನು? ಸೊ ದೀಸ್ ಆರ್ ದ ರಿಕರಿಂಗ್ ಎಕ್ಸ್ಪೆನ್ಸ್. ಇದು ರಿಕರಿಂಗ್ ಎಕ್ಸ್ಪೆನ್ಸ್. ಸೊ ಟೋಟಲ್ 4 ಎಕ್ಸ್ಪೆನ್ಸಸ್ಸನ್ನು ಕನ್ಸೈನಿ ಇನ್ಕರ್ ಮಾಡಿದ್ದಾನೆ. ಅದರಲ್ಲಿ ಫಸ್ಟ್ 2 ಎಕ್ಸ್ಪೆನ್ಸಸ್ ನಾನ್ ರಿಕರಿಂಗ್ ಆ್ಯಂಡ್ ಲಾಸ್ಟ್ 2 ಎಕ್ಸ್ಪೆನ್ಸಸ್ ರಿಕರಿಂಗ್ ಎಕ್ಸ್ಪೆನ್ಸಸ್. Next, B sold 80% of the goods for rupees 2,80,000. 80% of the goods ಏನು ಸಪ್ಲೈ ಮಾಡಿದ್ದಾನೋ ಅದರಲ್ಲಿ ಏನು ಮಾಡಿದ್ದಾನೆ, ಅದನ್ನು 2,80,000ಗೆ ಸೇಲ್ ಮಾಡಿ ಬಿಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ 10% of the goods consigned were destroyed by fire in Godown and rupees 15,000 was received by B from insurer. ವೆರಿ ಕೇರ್ಫುಲ್, ಇಲ್ಲಿ ಕೇರ್ಫುಲ್ ಆಗಿರಿ. ಗೂಡ್ಸ್ ಡಿಸ್ಟ್ರಾಯ್ ಆದದ್ದು ಟ್ರಾನ್ಸಿಟಲ್ಲಿ ಅಲ್ಲ, ಗೂಡ್ಸ್ ಡಿಸ್ಟ್ರಾಯ್ ಆದದ್ದು ಗೋಡಾನಲ್ಲಿ. ಯಾರ ಗೋಡಾನಲ್ಲಿ? ಬಿಯ ಗೋಡಾನಲ್ಲಿ. ಸೊ ದೇರ್ ಫೋರ್ ವೈಲ್ ಕ್ಯಾಲ್ಕುಲೇಟಿಂಗ್ ಎಬ್ನಾರ್ಮಲ್ ಲಾಸ್ ಯು ಮಸ್ಟ್ ಕನ್ಸಿಡರ್
ಕನ್ಸೈನೀಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ರುಪೀಸ್ 3000. ಕನ್ಸೈನಿಯ ಎಕ್ಸ್ಪೆನ್ಸನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಗೂಡ್ಸ್ ಟ್ರಾನ್ಸಿಟಲ್ಲೇ ಡಿಸ್ಟ್ರಾಯ್ ಆದದ್ದಲ್ಲ, ಎಯ ಗೋಡಾನ್ಗೆ ಬಂದ ಮೇಲೆ ಅದು ಡಿಸ್ಟ್ರಾಯ್ ಆದದ್ದು. ಓಕೆ, ಈಗ ಇನ್ಶೂರೆನ್ಸ್ ಕ್ಲೇಮ್ 15,000 ಯಾರು ರಿಸೀವ್ ಮಾಡ್ತಾನೆ? ಇಟ್ ವಿಲ್ ಬಿ ರಿಸೀವ್ಡ್ ಬೈ ಬಿ. ಸೊ ದೇರ್ಫೋರ್ ಅದರ ಇಫೆಕ್ಟನ್ನು ಎಲ್ಲಿ ತೋರಿಸಬೇಕು? ನೀವು ಬಿಯ ಅಕೌಂಟಲ್ಲಿ ತೋರಿಸಬೇಕು. ನಾವು ಯೂಶ್ವಲ್ ಆಗಿ ಬಿ ಕನ್ಸೈನಿ ಅಕೌಂಟಲ್ಲಿ ಏನೆಲ್ಲ ಎಂಟ್ರಿ ತೋರಿಸ್ತೇವೋ ಅದರ ಜೊತೆಗೆ ಇನ್ಶೂರೆನ್ಸ್ ಕ್ಲೇಮ್ ಆದ ಈ 15,000 ರುಪೀಸನ್ನು ಕೂಡ ನಾವು ಏನು ಮಾಡ್ತೀವಿ? ಬೀಸ್ ಅಕೌಂಟಲ್ಲಿ ತೋರಿಸಲೇಬೇಕು. ಬಿ ರೆಮಿಟೆಡ್ ಎ ಬ್ಯಾಂಕ್ ಡ್ರಾಫ್ಟ್ ಫಾರ್ ದ ಬ್ಯಾಲೆನ್ಸ್ ಡ್ಯೂ. ಸೊ ಉಳಿದ ಅಮೌಂಟ್ ಏನು ಇರುತ್ತೆ ಅದನ್ನು ಬ್ಯಾಂಕ್ ಡ್ರಾಫ್ಟ್ ಮೂಲಕ ಏನು ಮಾಡ್ತಾರೆ? ರೆಮಿಟ್ ಮಾಡಿ ಬಿಡ್ತಾರೆ. ಶೋ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಎ ಆ್ಯಂಡ್ ಬಿ. ಓಕೆ, ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ abnormal loss. As I already told, here goods lost in transit, goods not lost in transit, it is damaged in the godown of the consignee. So therefore we have to consider both consignors and consignees expenses. Yes, cost price of goods lost. Here we will consider the cost price, not the invoice price. Okay, ಎಷ್ಟು ಎಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ? ಸೊ ಎಬ್ನಾರ್ಮಲ್ ಲಾಸ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ, 10% ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕಾಸ್ಟ್ ಆಫ್ ದ ಗೂಡ್ಸ್ ಸಪ್ಲೈಡ್ ಎಷ್ಟು ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸಪ್ಲೈಡ್? ಇಲ್ಲಿ ಇನ್ವಾಯ್ಸ್ ಪ್ರೈಸ್ ತೆಕ್ಕೊಳ್ಳಿಕ್ಕಿಲ್ಲ, ಕಾಸ್ಟ್ ತೆಕ್ಕೊಳ್ಳಿಕ್ಕೆ. ಕಾಸ್ಟ್ 2,09,000. ಆ 2,09,000 ಮೇಲೆ 10% ಎಷ್ಟು? 20,900 will be the cost of goods lost. Very careful. ಇಲ್ಲಿ ಎಬ್ನಾರ್ಮಲ್ ಲಾಸ್ ಅಲ್ಲ ತೆಕ್ಕೊಳ್ಳೋದು. ಯು ಹ್ಯಾವ್ ಟು ಕನ್ಸಿಡರ್ ಕಾಸ್ಟ್ ಪ್ರೈಸ್. ಅದರಲ್ಲಿ 10% ಲಾಸ್ ಆಗಿದೆ. ಸರಿಯಾ? ಯೂಶ್ವಲಿ ನಾವು ಯೂನಿಟ್ಸಲ್ಲಿ ನೋಡೋದು, ಬಟ್ ಇಲ್ಲಿ ಯೂನಿಟ್ಸ್ ಕೊಟ್ಟಿಲ್ಲ. ನಾವೆಲ್ಲವನ್ನು ಅದರ ಕಾಸ್ಟ್ ಮೇಲೆಯೇ ನೋಡ್ತಾ ಹೋಗಬೇಕು, ವ್ಯಾಲ್ಯೂ ಮೇಲೇ ನೋಡ್ತಾ ಹೋಗಬೇಕು. ನಾವು ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಇನ್ಕರ್ಡ್ 10,000 rupees. ಆ್ಯಂಡ್ ಇಲ್ಲಿ 10,000 ಆನ್ 100% ಆನ್ 100% ಮೇಲೆ 10,000 ಇನ್ಕರ್ ಮಾಡಿದ್ದಾನೆ. 10% ಮೇಲೆ ಎಷ್ಟು ಅಂತೇಳಿ, ಅವ್ರು ಡೈರೆಕ್ಟ್ 10,000 10%. ಸೊ 10,000 ಟೋಟಲ್ ಗೂಡ್ಸ್ ಮೇಲೆ ಇನ್ಕರ್ ಮಾಡಿದ್ದಾನೆ. ಈಗ ನಮಗೆ 10% ಮೇಲೆ ಮಾತ್ರ ನೋಡಬೇಕು. ಸೊ 10,000 ಮೇಲೆ 10%. ಕನ್ಸೈನಿ ಎಕ್ಸ್ಪೆನ್ಸ್ ಯಾವುದಿದೆ? ಅನ್ಲೋಡಿಂಗ್ ಮತ್ತು ಕ್ಯಾರೇಜ್ ಟು ಗೋಡಾನ್ ಇದೆ. 2,000 ಪ್ಲಸ್ 3,000 ಅದರ ಮೇಲೆ 10%. ಓಕೆ, ಎಷ್ಟು? 300 rupees. So total abnormal loss will be 22,200. Next, calculation of consignment stock. ಸೊ ಇಲ್ಲಿ ನಮಗೆ ಕ್ವಾಂಟಿಟಿ ಗೊತ್ತಿಲ್ಲ, ಕರೆಕ್ಟಾ? ಕಾಸ್ಟ್ ಮಾತ್ರ ಗೊತ್ತಿರೋದು. ಆ ಕೇಸಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಪರ್ಸಂಟೇಜಲ್ಲಿ ತೆಗೊಳ್ತೇವೆ. ಸೊ ಐದರ್ ಪರ್ಸಂಟೇಜಲ್ಲಿ ತೆಕ್ಕೊಳ್ಬೋದು, ಆರ್ ನೀವು ವ್ಯಾಲ್ಯೂ ಅಲ್ಲಿ ಬೇಕಾದರೂ ತೆಗೊಳ್ಬೋದು. ಯಾಕೆಂದರೆ ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೆ 2,90,000 ಸಮಥಿಂಗ್, 2 lakh ಎಷ್ಟು ಕೊಟ್ಟಿದ್ದಾರೆ? 84,000 ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕನ್ಸಿಡರ್ ಮಾಡಿಕೊಂಡು ಬೇಕಾದರೂ ನೀವು ಬರ್ಬೋದು. ಅನ್ಸೋಲ್ಡ್ ಸ್ಟಾಕನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಅದರ್ವೈಸ್ ಅದನ್ನು ಪರ್ಸಂಟೇಜಲ್ಲಿ ನೀವು ಫೈಂಡ್ ಔಟ್ ಮಾಡಿ ಆ ನಂತರ ಅದನ್ನು ವ್ಯಾಲ್ಯೂ ಆಗಿ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನಾನು ಪರ್ಸಂಟೇಜ್ ವೈಸಲ್ಲಿ ಕೊಟ್ಟಿದ್ದೇನೆ. ಸೊ ಗೂಡ್ಸ್ ಕನ್ಸೈನ್ಡ್ 100%. ಓಕೆ, ಎಷ್ಟು ಕಳಿಸಿಕೊಟ್ಟಿದ್ದಾರೆ? 100% ಗೂಡ್ಸ್ ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಗೂಡ್ಸ್ ಲಾಸ್ ಆದದ್ದು ಎಷ್ಟು? 10%. ಗೂಡ್ಸ್ ಸೇಲ್ ಆದದ್ದು 80%. ಸೊ 90% ಹೋಯಿತು, ಉಳಿದದ್ದೆಷ್ಟು? 80%. ಸರಿಯಾ? ಅದರ್ವೈಸ್ ನೀವೇನು ಮಾಡ್ಬೋದು? ಈಗ 100% ಆಫ್ ದ ಗೂಡ್ಸ್ ಸಪ್ಲೈಡ್, ಇಲ್ಲಿ ಇನ್ವಾಯ್ಸ್ ಪ್ರೈಸನ್ನು ತೆಕ್ಕೊಳ್ಬೇಕು. ಎಷ್ಟು? 2,84,000. ಸರಿಯಾ? ಸೊ ಅದರಲ್ಲಿ ಗೂಡ್ಸ್ ಲಾಸ್ ಆದದ್ದು 10% ತೆಗಿಬೇಕು, ಗೂಡ್ಸ್ ಸೋಲ್ಡ್ ಆದದ್ದು 80% ತೆಗಿಬೇಕು. ಸೊ ಆಗ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್, ಅದೇ ಆನ್ಸರ್ ನಿಮಗೆ ಸಿಗತ್ತೆ. ಸರಿಯಾ? ಎಸ್, ಹಿಯರ್ ವಿ ಗಾಟ್ 10% ಅನ್ಸೋಲ್ಡ್ ಸ್ಟಾಕ್. ಈಗ ಅದರ ಇನ್ವಾಯ್ಸ್ ಪ್ರೈಸ್ ನೋಡುವ. ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್ 2,84,000 ಮೇಲೆ 10%. 2,84,000 ಇಸ್ ದ ಇನ್ವಾಯ್ಸ್ ಪ್ರೈಸ್. ಅದರ ಮೇಲೆ 10% ಎಷ್ಟು? 28,400. ದಿಸ್ ಇಸ್ ದ ಇನ್ವಾಯ್ಸ್ ಪ್ರೈಸ್ ಆಫ್ ದ ಅನ್ಸೋಲ್ಡ್ ಸ್ಟಾಕ್. ಸೊ ಫಾರ್ ದ್ಯಾಟ್ ವಿ ವಿಲ್ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಸೊ ಇಲ್ಲಿ ಅದರ ಎಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಬಂದಿದೆ ಅದೇ ಇಲ್ಲಿ ಬರುತ್ತೆ. ಯಾಕೆ ಹೇಳಿ? ಎಬ್ನಾರ್ಮಲ್ ಲಾಸ್ ಕೂಡ 10%, ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಇರುವುದು 10%. ಸರಿಯಾ? ಸೊ ಇಲ್ಲಿ 1,300. ಸೊ ಟೋಟಲ್ ಕನ್ಸೈನ್ಮೆಂಟ್ ಸ್ಟಾಕ್ ಈಸ್ 29,700. ಸೊ ನೆಕ್ಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ಕಮಿಷನ್. ನಾನು ಆಗಲೇ ಹೇಳಿದ್ದೇನೆ, ಕಮಿಷನ್ 2 ಟೈಪ್. ಫಸ್ಟ್ ಕಮಿಷನ್ ಆನ್ ದ ಬೇಸಿಸ್ ಆಫ್ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. 80% ಸೇಲ್ ಆಗಿದೆ, ಇನ್ವಾಯ್ಸ್ ಪ್ರೈಸ್ ನೋಡಬೇಕು 80% ಎಷ್ಟು ಅಂತ ಹೇಳಿ. ಇನ್ನೊಂದು ಸರ್ಪ್ಲಸ್ ಅಮೌಂಟ್ ರಿಯಲೈಸ್ ಆದ ಮೇಲೆ ನಾವು 25% ಕಮಿಷನ್ ಕೊಡಬೇಕು. ಓಕೆ,
ಸೊ ಫಸ್ಟ್ ವಿ ವಿಲ್ ಫೈಂಡ್ ಔಟ್ ದ ಸರ್ಪ್ಲಸ್ ಎಷ್ಟು ನೋಡುವ. ಸೊ ಟೋಟಲ್ ಸೇಲ್ ಪ್ರೊಸೀಡ್ಸ್ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ 2,80,000. ಈಗ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್ ನೋಡಬೇಕು. ಸೊ ಟೋಟಲ್ ವರ್ತ್ ಆಫ್ ದ ಟೋಟಲ್ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಕನ್ಸೈನ್ಡ್ ಎಷ್ಟು 2,84,000. ಅದರಲ್ಲಿ ಸೇಲ್ ಆದದಿಷ್ಟು 80% ಮಾತ್ರ. ಸೊ ದೇರ್ಫೋರ್ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ sold will be 2,27,200. So therefore the surplus amount realized is 52,800. Sale proceeds 2,80,000 and invoice price of the goods sold 2,27,200. Surplus amount 52,800. Okay. ಈಗ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡುವ. ಆರ್ಡಿನರಿ ಕಮಿಷನ್ ಯಾವುದ್ರ ಮೇಲೆ? ನಾಟ್ ಆನ್ ದ ಟೋಟಲ್ ಸೇಲ್ಸ್ ಮೇಲೆ ಅಲ್ಲ. ಯೂಶ್ವಲಿ ಅದು ಸೇಲ್ಸ್ ಮೇಲೆ ಇರೋದು, ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ 5% ಆನ್ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್ ಎಷ್ಟು? 2,27,200. 2,27,200 ಮೇಲೆ 5% 11,360. ಇನ್ನೊಂದು ಸರ್ಪ್ಲಸ್ ಅಮೌಂಟ್ ಮೇಲೆ 25%. ಸರ್ಪ್ಲಸ್ ಅಮೌಂಟ್ ಎಷ್ಟು? 52,800. ಅದರ ಮೇಲೆ 25% 13,200. ಸೊ ಟೋಟಲ್ ಕಮಿಷನ್ ವಿಲ್ ಬಿ 24,560. ಎಸ್, ನಾವು ವಿ ವಿಲ್ ಪ್ರಿಪೇರ್ ಲೆಜರ್ ಅಕೌಂಟ್ಸ್. ಸೊ ಲೆಜರ್ ಅಕೌಂಟ್ಸಲ್ಲಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ. ಓಕೆ, ಇಲ್ಲಿ ಗೂಡ್ಸ್ ಆ್ಯಸ್ ಗೂಡ್ಸ್ ಸಪ್ಲೈಡ್ ಎಟ್ ಇನ್ವಾಯ್ಸ್ ಪ್ರೈಸ್, ಲೋಡ್ ಪ್ರೈಸ್ ಬರುತ್ತೆ. ಫಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ 2,84,000 ಇನ್ವಾಯ್ಸ್ ಪ್ರೈಸ್ ಅಂತೇಳಿ, ಅದನ್ನೇ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಎಂಟ್ರಿ ಫಾರ್ ರೆಕಾರ್ಡಿಂಗ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಟು ಬ್ಯಾಂಕ್. Next, for recording expenses incurred by consignee, 4 expenses are there: 2,000, 1,000, 2,400 and 3,600. Next, we will record abnormal loss. We already calculated it by abnormal loss. Next, sales by B's account. So total sales is given in the problem directly 2,80,000. Next, we already calculated the commission ಗೆ calculation ಗೆ separate working note ಕೊಟ್ಟಿದ್ದೇವೆ. ಎಷ್ಟು ಟೋಟಲ್? 24,560 ಆರ್ಡಿನರಿ ಆ್ಯಂಡ್ ಸ್ಪೆಷಲ್ ಕಮಿಷನ್, ರೈಟ್. ನೆಕ್ಸ್ಟ್ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್, ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇಟ್ 29,700 ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಎಸ್, ವಿ ರೆಕಾರ್ಡೆಡ್ ಆಲ್ ದ ಎಂಟ್ರೀಸ್. ಎಲ್ಲ ಎಂಟ್ರಿ ರೆಕಾರ್ಡ್ ಮಾಡಿ ಆಯಿತು. ಈಗ ನಾವು ಏನು ಮಾಡಬೇಕು? 2 ಅಡ್ಜಸ್ಟಿಂಗ್ ಎಂಟ್ರಿ ರೆಕಾರ್ಡ್ ಮಾಡಬೇಕು. ಒನ್ ಫಾರ್ ರೆಕಾರ್ಡಿಂಗ್ ಲೋಡ್ ಇನ್ ಗೂಡ್ಸ್ ಆ್ಯಂಡ್ ಒನ್ ಫಾರ್ ರೆಕಾರ್ಡಿಂಗ್ ಲೋಡ್ ಇನ್ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್. ಫಸ್ಟು ಗೂಡ್ಸ್ ಸಪ್ಲೈ ಮಾಡಿದ ಲೋಡನ್ನು ಇಲ್ಲಿ ಆಪೋಸಿಟ್ ಸೈಡಲ್ಲಿ ರೆಕಾರ್ಡ್ ಮಾಡುವ. 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಇಟ್ ಈಸ್ ವೆರಿ ಸಿಂಪಲ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟಲ್ಲಿ ಲೋಡ್ ರೆಕಾರ್ಡ್ ಮಾಡಲಿಕ್ಕೆ ತುಂಬ ಸಿಂಪಲ್. ಯಾಕೆಂದರೆ ನಮಗೆ ಪ್ರಾಬ್ಲಮಲ್ಲಿ ಬಿಗಿನಿಂಗಲ್ಲೇ ಕೊಟ್ಟಿದ್ದಾರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು, ಕಾಸ್ಟ್ ಪ್ರೈಸ್ ಎಷ್ಟು. ಅದರ ಡಿಫ್ರೆನ್ಸ್ ಏನು? ದಟ್ ಈಸ್ ದ ಲೋಡ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ 2,84,000 and cost price 2,09,000. So 75,000 is the load price included in goods sent. Next, load in closing stock. ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಇಲ್ಲಿ ನಾನು ಅದಕ್ಕೆ ಸಪ್ರೇಟ್ ವರ್ಕಿಂಗ್ ನೋಟ್ ಕೊಟ್ಟಿದ್ದೇನೆ. ಹೀಗೆ ಇಲ್ಲಿ 2 ವೇಯಲ್ಲಿ 10% ಆಫ್ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ 10% ಆಫ್ ದ ಕಾಸ್ಟ್ ಪ್ರೈಸ್. ಏನದು 10%? 10% ಈಸ್ ನಥಿಂಗ್ ಬಟ್ ಅನ್ಸೋಲ್ಡ್ ಸ್ಟಾಕ್. ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಇದ್ದು ನಾವು ಲೋಡ್ ಕನ್ಸಿಡರ್ ಮಾಡುವಾಗ ಅನ್ಸೋಲ್ಡ್ ಸ್ಟಾಕನ್ನು ತಗೊಳ್ತೇವೆ, ಸರಿಯಾ? ಆ ಕ್ವಾಂಟಿಟಿ ಇಂಟು ಲೋಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನಮಗೆ ಆ ಯೂನಿಟ್ ಗೊತ್ತಿಲ್ಲ, ಬಟ್ ಪರ್ಸೆಂಟೇಜ್ ಗೊತ್ತಿದೆ. ಅನ್ಸೋಲ್ಡ್ ಸ್ಟಾಕ್ ಎಷ್ಟು? 10%. 10% ಆಫ್ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ 10% ಆಫ್ ಕಾಸ್ಟ್ ಪ್ರೈಸ್. ಸೊ ಅದು ಏನು? ದಟ್ ಈಸ್ ದ ಲೋಡ್ ಪ್ರೈಸ್. ಆರ್ ಅದರ್ವೈಸ್ ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಮೈನಸ್ ಕಾಸ್ಟ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಎಷ್ಟು? 10%, 10%. 10% ಆಫ್ ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್. ಸೊ ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಮೈನಸ್ ಕಾಸ್ಟ್ ಪ್ರೈಸ್ ಆಫ್ ಅನ್ಸೋಲ್ಡ್ ಸ್ಟಾಕ್. ಅನ್ಸೋಲ್ಡ್ ಸ್ಟಾಕ್ ಎಷ್ಟು ನಿಮ್ಗೆ ಗೊತ್ತಿದೆ? 10%. ಸೊ 28,400 ಮೈನಸ್ 20,900. ಸೊ ಇಷ್ಟು 7,500 ಬರುತ್ತೆ. ಸೊ ಅದನ್ನೇ ಇಲ್ಲಿ ತೋರಿಸಿದ್ದೇನೆ, 7,500. ಸೊ ನಾವು ವಿ ಹ್ಯಾವ್ ಟು ಬ್ಯಾಲೆನ್ಸ್ consignment account and the balancing figure will be transferred to profit and loss account. 71,840. Yes, come to next account, consignees account. Consignee account ಅಲ್ಲಿ ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಇದೆ. ಸೊ ನಾವು ಅದನ್ನು ಚೆಕ್ಕಲ್ಲಿ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಬೈ ಬ್ಯಾಂಕ್ ಅಂತ ತೋರಿಸ್ತೇವೆ. ಓಕೆ, ನೆಕ್ಸ್ಟ್ ಎಂಟ್ರಿ ಫಾರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಬೈ ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಫಾರ್ ರೆಕಾರ್ಡಿಂಗ್ ದ ಟೋಟಲ್ ಕಮಿಷನ್. ನೆಕ್ಸ್ಟ್ ಹಿಯರ್ ಫಾರ್ ಸೇಲ್ ಆದದಕ್ಕೆ
to consignment account 2,80,000 and this is the special entry abnormal loss. ಇದು ಯಾವುದಕ್ಕೆ as the goods lost in consignees go down and the claim is received by consignee, ಇಲ್ಲಿ abnormal loss claim ರಿಸೀವ್ ಮಾಡಿದ್ದನ್ನು ಬೀಸ್ ಅಕೌಂಟಲ್ಲಿ ತೋರಿಸ್ತೇವೆ. ಸರಿಯಾ? ಓಕೆ. ಅದರ್ವೈಸ್ ಇದು ಕ್ಲೇಮ್ ಬಿ ರಿಸೀವ್ ಮಾಡೋದಿದ್ರೆ ಈ ಎಂಟ್ರಿ ಇಲ್ಲಿ ಬರೋದಿಲ್ಲ. ಬಿ ಕ್ಲೇಮ್ ರೆಕಾರ್ಡ್ ಮಾಡಿ ಇನ್ಕಮ್ ರಿಸೀವ್ ಮಾಡಿದರೆ ಮಾತ್ರ ಈ ಎಂಟ್ರಿ ಇಲ್ಲಿ ಬರುವಂಥದ್ದು. ಓಕೆ. ಅದರ ಇದನ್ನು ಫೈನಲಿ ಬ್ಯಾಲೆನ್ಸ್ ಮಾಡ್ತೀರಿ. ಬ್ಯಾಲೆನ್ಸ್ ಈಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಬ್ಯಾಂಕ್ ಡ್ರಾಫ್ಟ್ ಅಂತ ಕೊಟ್ಟಿದ್ದೀರಿ. ಆ ಬ್ಯಾಲೆನ್ಸನ್ನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಎಬ್ನಾರ್ಮಲ್ ಲಾಸ್ ಇಲ್ಲಿ ನೋಡಿ, ಕನ್ಸೈನ್ಮೆಂಟ್ ಎಷ್ಟಿದೆ? ಎಬ್ನಾರ್ಮಲ್ ಲಾಸ್ 22,200 ಕನ್ಸೈನ್ಮೆಂಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ಸೊ 15,000 ಸಪೋಸ್ ಅದೇನಾದರೂ ಕನ್ಸೈನರ್ ರಿಸೀವ್ ಮಾಡ್ತಿದ್ರೆ ಬ್ಯಾಂಕ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತಾ ಇದ್ದೆವು. ಬಟ್ ಇಲ್ಲಿ ಕನ್ಸೈನರ್ ರಿಸೀವ್ ಮಾಡಿದ್ದಲ್ಲ, ಕನ್ಸೈನಿ ರಿಸೀವ್ ಮಾಡಿದ್ದು, ಅದರಿಂದ ಅದನ್ನು ಬೈ ಬೀಸ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತೇವೆ. ಓಕೆ. ನಿಮಗೆ ಇಲ್ಲಿ ಡಿಫಿಕಲ್ಟ್ ಆಗೋದಾದರೆ ಬೀಸ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಎಬ್ನಾರ್ಮಲ್ ಲಾಸ್ ಪ್ರಿಪೇರ್ ಮಾಡಿ, ಆಗ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಬೈ ಬೀಸ್ ಅಕೌಂಟ್ ಇರುವಾಗ ಅದನ್ನು ಇಲ್ಲಿ ಟು ಎಬ್ನಾರ್ಮಲ್ ಲಾಸ್ ಅಂತ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಓಕೆ. ಇದೇ ಎಂಟ್ರಿ ನೋಡಿ, ಇದೇ ಎಂಟ್ರಿ, ಈ ಎಂಟ್ರಿಯೇ ಇಲ್ಲಿ ಬಂದದ್ದು. ಕರೆಕ್ಟಾ? ಅದು ರೆಕಾರ್ಡ್ ಮಾಡಿ ಕನ್ಫ್ಯೂಷನ್ ಆಗೋದಾದರೆ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡಿ. ನಾರ್ಮಲಿ ಅದು ಟ್ರಾನ್ಸಿಟಲ್ಲಿ ಗೂಡ್ಸ್ ಲಾಸ್ ಆದರೆ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಸರಿಯಾ? ಆ ಕೇಸಲ್ಲಿ ಈ ಎಂಟ್ರಿ ಇಲ್ಲಿ ಬರೋದಿಲ್ಲ. ಇಲ್ಲಿ ಗೂಡ್ಸ್ ಗೋಡಾನಲ್ಲಿ, ಬಿಯ ಗೋಡಾನಲ್ಲಿ ಲಾಸ್ ಆದ ಕಾರಣ ಆ ಕ್ಲೇಮನ್ನು ಇವನು ರಿಸೀವ್ ಮಾಡಿದ್ದಾನೆ, ಅದಕ್ಕೆ ಬ್ಯಾಂಕ್ ಬದಲು ಬಿ ಎಸ್ ಅಕೌಂಟ್ ಅಂತ ಕೊಡ್ತೇವೆ. ಯಾಕೆಂದರೆ ಬ್ಯಾಂಕ್ ಅಂತ ಹೇಳಿದರೆ ಕನ್ಸೈನರ್ ರಿಸೀವ್ ಮಾಡಿದಾಗೆ ಆಗುತ್ತೆ. ಇಲ್ಲಿ ಕನ್ಸೈನಿ ರಿಸೀವ್ ಮಾಡಿದ ಕಾರಣ ಈ ಅಕೌಂಟ್ ಈಗ ನಾವು ಕನ್ಸೈನರ್ ಬುಕ್ಕಲ್ಲಿ ಪ್ರಿಪೇರ್ ಮಾಡುವ ಕಾರಣ ಅದು ಬೀಸ್ ಅಕೌಂಟಿಗೆ ಡೆಬಿಟ್ ಕೊಡಬೇಕು. ಅದರ ಇಫೆಕ್ಟ್ ಇಲ್ಲಿ ಬಂದದ್ದಷ್ಟೇ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನು? 7,200 ಇಸ್ ದ ಆ್ಯಕ್ಚುಯಲ್ ಲಾಸ್ ಇನ್ಕರ್ಡ್ ಬೈ ಕನ್ಸೈನಿ. ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ loss account. Next, goods sent on consignment. So 2,84,000 is the invoice price of the goods supplied. So 75,000 ಅದರಲ್ಲಿ ಲೋಡ್ ಇನ್ಕ್ಲೂಡ್ ಆಗಿತ್ತು. ಸೊ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಇಸ್ 2,09,000. ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪರ್ಚೇಸಸ್ ಅಕೌಂಟ್. ನೆಕ್ಸ್ಟ್ ವಿ ವಿಲ್ ಪ್ರಿಪೇರ್ the ledger account in the books of consignee B. Only 2 accounts need to be prepared. ಇಲ್ಲಿ ಯಾವುದೇ ಬ್ಯಾಡ್ ಡೆಟ್ಸ್ ಇಲ್ಲ, ಕ್ರೆಡಿಟ್ ಸೇಲ್ ಇಲ್ಲ, ಎರಡೇ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ. ಕನ್ಸೈನರ್ಸ್ ಅಕೌಂಟ್ ಆ್ಯಂಡ್ ಕಮಿಷನ್ ಅಕೌಂಟ್. ಸೊ ಕನ್ಸೈನರಲ್ಲಿ ಯಾವುದಿದೆ? ಒಂದು ಸೇಲ್ಸ್ ಬೈ ಬ್ಯಾಂಕ್ ಅಕೌಂಟ್. ದೆನ್ ಫಾರ್ ದ ಕ್ಲೇಮ್ ರಿಸೀವ್ಡ್ ಇಲ್ಲಿ ಬರುವಾಗ ಅದು ಬೈ ಬ್ಯಾಂಕ್ ಆಗುತ್ತೆ. ಸೊ ಕ್ಲೇಮ್ ಈಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಕ್ಯಾಶಲ್ಲಿ ಕ್ಲೇಮ್ ರಿಸೀವ್ ಮಾಡಿದ್ದಾರೆ, ಅದಕ್ಕೆ ಬೈ ಬ್ಯಾಂಕ್ ಅಂತ ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ. Next, for the advance amount received 1 lakh rupees to bank. For the expenses incurred to bank. Next, for the commission it will be recorded as to commission only, and remaining balance is paid settled in the form of bank draft 1,61,440. So to bank account. Next we will prepare commission account. No any bad debt. So 24,560 commission is received by A's account and it will be transferred to profit and loss account and commission account will be closed.